ನಮಸ್ಕಾರ. ಚೆನ್ನೈ ತಂಡವನ್ನ ಕೊನೆ ಓವರ್ನಲ್ಲಿ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಎಂಎಸ್ ಧೋನಿ. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ನೂರ್ ಅಹಮದ್ಗೆ ತನ್ನ ಪ್ರಶಸ್ತಿ ನೀಡಿ ಗೆದ್ದರು ಎಲ್ಲರ ಮನ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಎಂಎಸ್ ಡಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಟಾಟಾ ಐಪಿಎಲ್ 2025ರ 30ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ 2ನೇ ಗೆಲುವು ಕಂಡಿದೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 166 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ತಂಡದ ಪರ ಕ್ಯಾಪ್ಟನ್ ನಾಯಕ ರಿಷಬ್ ಪಂತ್ ರವರು 49 ಎಸೆತಗಳಿಂದ 63 ರನ್ ಬಾರಿಸಿ ಮಿಂಚಿದರೆ ಮಿಚೆಲ್ ಮಾರ್ಷ್ ರವರು 30 ರನ್ ಸಿಡಿಸಿದರು. ಇನ್ನು ಆಯುಷ್ ಬೋಧೋನಿ 22 ರನ್ಗಳಿಗೆ ಸುಸ್ತಾದರು. ಇನ್ನು ಇತ್ತ ಚೆನ್ನೈ ತಂಡದ ಪರ ಬೌಲಿಂಗ್ನಲ್ಲಿ ರವೀಂದ್ರ ಜಡೇಜಾ ಹಾಗೂ ಮಹೇಶ ಪಾತಿರಾಣ ತಲಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 167 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಚೆನ್ನೈ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಆದಿಯಾಗೂ ಕೊನೆಯಲ್ಲಿ ಧೋನಿ ಕೇವಲ 11 ಎಸೆತಗಳಿಂದ ಆಜ್ಯ 25 ರನ್ ಸಿಡಿಸಿ ಪಂದ್ಯವನ್ನ ಒಳ್ಳೆಯ ಫಿನಿಶಿಂಗ್ ನೊಂದಿಗೆ ಫಿನಿಶ್ ಮಾಡಿದರು ಸ್ನೇಹಿತರೆ. ಈ ಮುಖ್ಯವಾಗಿ ಚೆನ್ನೈ ತಂಡ ನಿಗದಿತ ಟಾರ್ಗೆಟ್ ಅನ್ನು 5 ವಿಕೆಟ್ ಕಳೆದುಕೊಂಡು 19.3 ಓವರ್ಗಳಲ್ಲಿ ಸುಲಭವಾಗಿ ಟಾರ್ಗೆಟ್ ಚೇಸ್ ಮಾಡಿತು. ತಂಡದ ಪರ ಶಿವಮ್ ದುಬೆ ಅಜಯ 43 ರನ್ ಸಿಡಿಸಿದರೆ ರಚಿನ್ ರವೀಂದ್ರ 37 ಮತ್ತು ರಶೀದ್ ರವರು 27 ರನ್ ಸಿಡಿಸಿದರು. ಇನ್ನು ಕೊನೆಯಲ್ಲಿ ಧೋನಿ ಅಜಯ್ 26 ರನ್ ಸಿಡಿಸಿ ಗೆಲುವಿನಲ್ಲಿ ಮಹತ್ತರ ಕೊಡುಗೆ ನೀಡಿದರು. ಇದರೊಂದಿಗೆ ಚೆನ್ನೈ ಈ ಪಂದ್ಯವನ್ನು 5 ವಿಕೆಟ್ಗಳಿಂದ ಗೆದ್ದುಕೊಂಡಿತು ಮತ್ತು ಕೊನೆಯಲ್ಲಿ ಅಜಯ್ 26 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಧೋನಿ ರವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ನೀಡಲಾಗಿದೆ. ಮತ್ತು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಎಂಎಸ್ ಧೋನಿ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ಐಪಿಎಲ್ ನಂತಹ ಈ ದೀರ್ಘ ಸರಣಿಯಲ್ಲಿ ಗೆಲುವುಗಳು ಬಹಳ ಮುಖ್ಯವಾಗಿರುತ್ತದೆ. ದುರಾದೃಷ್ಟವಶಾತ್ ಕೆಲ ಪಂದ್ಯಗಳ ಫಲಿತಾಂಶವು ನಮ್ಮ ಪರವಾಗಿರಲಿಲ್ಲ. ಈ ಗೆಲುವು ನಮಗೆ ಹೊಸ ಆತ್ಮವಿಶ್ವಾಸವನ್ನ ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇಲ್ಲಿವರೆಗೂ ನಮ್ಮ ಬ್ಯಾಟಿಂಗ್ ಘಟಕವು ಬೌಲಿಂಗ್ ಘಟಕಕ್ಕಿಂತ ಉತ್ತಮವಾಗಿತ್ತು. ನಮ್ಮ ಬ್ಯಾಟಿಂಗ್ ಘಟಕ ಸುಧಾರಿಸಬೇಕಾಗಿದೆ. ಆದರೆ ತಂಡದ ಎನ್ವೈರ್ಮೆಂಟ್ ಅಥವಾ ಮೇಕಪ್ ಕಾರಣವು ಎಂದು ಗೊತ್ತಾಗುತ್ತಿಲ್ಲ. ಆದರೆ ಕೆಲ ಪಂದ್ಯಗಳಲ್ಲಿ ನಾವು ಪವರ್ ಪ್ಲೇನಲ್ಲಿ ಸಾಕಷ್ಟು ವಿಕೆಟ್ ಕಳೆದುಕೊಂಡಿದ್ದೆವು. ಇಲ್ಲೇ ಪಂದ್ಯಗಳನ್ನ ಸೋಲುತ್ತಿದ್ದೆವು. ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ಗಳು ಅದ್ಭುತ ಆಟವನ್ನ ಆಡಿದ್ದಾರೆ ಎಂದು ಧೋನಿ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ, ನನಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಏಕೆ ನೀಡಿದರು ಎಂದು ಆಶ್ಚರ್ಯವಾಗುತ್ತಿದೆ. ಏಕೆಂದರೆ ನೂರ್ ಅಹಮದ್ ಹಾಗೂ ಜಡೇಜಾ ಕೂಡ ಉತ್ತಮ ಬೌಲಿಂಗ್ ಮಾಡಿದರು. ಅವರಿಗೂ ಕೂಡ ಈ ಅವಾರ್ಡ್ ಸಲ್ಲಬೇಕು ಎಂದು ತಮಾಷೆಯೊಂದಿಗೆ ಹೇಳುವ ಮೂಲಕ ಎಲ್ಲರ ಮನವನ್ನ ಎಂಎಸ್ ಡಿ ಗೆದ್ದಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವೀಗ ಗೆಲುವಿನ ಟ್ರ್ಯಾಕ್ಗೆ ಮರಳಿದ್ದೇವೆ. ಇದೇ ಮೊಮೆಂಟಮ್ ಅನ್ನ ಕಾಪಾಡಿಕೊಂಡು ಮುಂಬರುವ ಪಂದ್ಯಗಳಲ್ಲಿಯೂ ಮುಂದುವರಿಸಲು ಎದುರು ನೋಡುತ್ತಿದ್ದೇವೆ ಮತ್ತು ಚೆನ್ನೈ ತಂಡವನ್ನ ಪ್ಲೇ ಆಫ್ಗೆ ಕೊಂಡೊಯ್ಯುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ಎಂದು ಧೋನಿ ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.